ವೀಕ್ಷಕರೇ, ನಾವಿಂದು ಲಾಲ್ಬಾಗಿನ ಹೃದಯ ಭಾಗವಾದಂತಹ ರಾಜವೃತ್ತ ಪ್ರದೇಶದಲ್ಲಿದ್ದೀವಿ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷವಾದ ಕಲ್ಲಿನಿಂದ ಮೂಡಿ ಬಂದಂತಹ GH ಕ್ರುಂಬಿಗಲ್, ಅಂದರೆ ಗುಸ್ತಾವ್ ಹರ್ಮನ್ ಕ್ರುಂಬಿಗಲ್ ಅವರ ಒಂದು ವಿಶೇಷವಾದಂಥ ಮುಖವಿನ್ಯಾಸ ಇರತಕ್ಕಂಥದ್ದು. ಮತ್ತು ಅವರ ಇಡೀ ಜೀವನದ ಯಶೋಗತೆಯನ್ನು ಸಾರ್ತಕ್ಕಂಥ ಒಂದು ಬೃಹತ್ ಶಿಲ್ಪದಿಂದ ಹರಳಿರ್ತಕ್ಕಂಥ ಕಲೆ. ಸೊ ನಾವು ಈ ಒಂದು ಕನ್ನಡ ನಾಡಿನ ಕೊಡುಗೆಯ ಬಗ್ಗೆ, ರಾಷ್ಟ್ರದ ಕೊಡುಗೆಯನ್ನು ನೆನೆಸ್ಕೊಳ್ಬೇಕಾದ್ರೆ GH ಕ್ರುಂಬಿಗಲ್ ಅವರ ಹೆಸರು ಅತ್ಯಂತ ಚಿರಸ್ಥಾಯಿವಾದದ್ದು. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಬನ್ನಿ. ತಮಗೆಲ್ಲ ತಿಳಿದಿರೋ ಹಾಗೆ ಇವತ್ತೇನು ನಮ್ಮ ಮೈಸೂರಿನ ಮಹಾರಾಜರು 600 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿದ್ದಾರೆ. ಹಾಗೆ ಬರೋಡಾದ ಸಯಾಜಿರಾವ್ ಏನು ರಾಯಲ್ ಕುಟುಂಬ ಇದೆ, ಅದಕ್ಕೂ ಕೂಡ ಅಷ್ಟೇ ಒಂದು ಸುದೀರ್ಘವಾದಂಥ ಇತಿಹಾಸ ಇದೆ. ಸೊ ಬ್ರಿಟಿಷರು ನಮ್ಮ ಭಾರತವನ್ನು ಬಿಟ್ಟು ತೊಲಗ್ತಕ್ಕಂಥ ಸಂದರ್ಭದಲ್ಲಿ ಸಯಾಜಿರಾವ್ III ಅಂತಕ್ಕಂತಹ ಮಹಾರಾಜ ಅಂದು ಲಂಡನ್ನಲ್ಲಿದ್ದಂಥ ಕ್ಯೂ ಗಾರ್ಡನ್ ಇಡೀ ಪ್ರಪಂಚದ ಪ್ರಪ್ರಥಮ ಮತ್ತು ಅತಿದೊಡ್ಡ ಬಟಾನಿಕಲ್ ಗಾರ್ಡನ್ ಆಗಿತ್ತು. ಅಲ್ಲಿ ಭಾಳಷ್ಟು ಎಕ್ಸ್ಪರ್ಟ್ಸ್ ಇರ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ರೋಟ್ ಎ ಲೆಟರ್ ಟು ಕ್ಯೂ ಗಾರ್ಡನ್ಸ್ ಆಫ್ ಲಂಡನ್, ಅಂದರೆ ಸೀಕಿಂಗ್ ಒಬ್ಬ ಎಕ್ಸ್ಪರ್ಟ್ ಡೆಪ್ಯುಟೇಷನ್ ಟು ದಿ ನಮ್ಮ ಬರೋಡಾ ಸಂಸ್ಥಾನಕ್ಕೆ ಒಬ್ಬರು ಬೇಕು, ಬಹಳ ಪರಿಣಿತರು ಈ ಬರೋಡಾ ಸಂಸ್ಥಾನವನ್ನು ಸುಂದರೀಕರಿಸಲು, ಬರೋಡಾ ಸಂಸ್ಥಾನದಲ್ಲಿ ಒಂದು ವಿಶೇಷವಾದಂಥ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯನ್ನು ತರಲು ಟೌನ್ ಪ್ಲಾನಿಂಗ್ಗೋಸ್ಕರ ಒಬ್ಬ ಜೀನಿಯಸ್ ಪರ್ಸನ್ ಬೇಕು ಅಂಥೇಳಿ ಕ್ಯೂ ಅಥಾರಿಟಿನ ಪತ್ರ ಮುಖೇನ ಅವರು ಕೋರ್ತಾರೆ. ಅದರ ಅನುಸಾರ ಜರ್ಮನಿಯಲ್ಲಿ ಹುಟ್ಟಿದಂಥ GH ಕ್ರುಂಬಿಗಲ್ ಗುಸ್ತಾವ್ ಅಂತಕ್ಕಂಥ ಹಳ್ಳಿನಲ್ಲಿ ಹುಟ್ಟಿ ಸಮೀಪದ ಅವರ ಒಂದು ಲಂಡನ್ನಲ್ಲಿರ್ತಕ್ಕಂಥ ಕ್ಯೂ ಗಾರ್ಡನ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅಲ್ಲಿ ವಾಸ್ತುಶಿಲ್ಪ ಮತ್ತು ವಿಶೇಷವಾಗಿ ಟೌನ್ ಪ್ಲಾನಿಂಗ್ ಮತ್ತು ತೋಟಗಾರಿಕೆ ಬಗ್ಗೆ, ಹಣ್ಣುಗಳನ್ನು ಎಸ್ಪೆಷಲಿ ಫ್ರೂಟ್ ಕಲ್ಚರ್ ಬಗ್ಗೆ ವಿಶೇಷವಾದಂಥ ಆಳವಾದಂಥ ಒಂದು ಜ್ಞಾನವನ್ನು ಈ ಕ್ರುಂಬಿಗಲ್ ಅವರು ಪಡೆದುಕೊಳ್ತಾರೆ. 27 ವರ್ಷ ವಯಸ್ಸಿದ್ದಂತಹ ಕ್ರುಂಬಿಗಲ್ ಅವ್ರನ್ನ ಕ್ಯೂ ಅಥಾರಿಟಿ ಡೆಪ್ಯೂಟೆಡ್ ಟು ಬರೋಡಾ ಡೈನೆಸ್ಟಿ. ಅಲ್ಲಿಗೆ ಬಂದಂಥ ಕ್ರುಂಬಿಗಲ್ ಆಗ ತಾನೇ ಒಂದು ಲಕ್ಷ್ಮೀ ವಿಲಾಸ್ ಪ್ಯಾಲೇಸಿನ ನಿರ್ಮಾಣ ಆಗ್ತಾಯಿತ್ತು ಬರೋಡಾದಲ್ಲಿ. ಅದರ ನೇತೃತ್ವವನ್ನು ವಹಿಸಿ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ. ಲಕ್ಷ್ಮೀ ವಿಲಾಸ್ ಟೆಂಪಲ್ನ ಸಂಪೂರ್ಣವಾದಂಥ ನಿರ್ಮಾಣವನ್ನು ಇವತ್ತು ಅಲ್ಲಿ ನಾವು ಲಕ್ಷ್ಮೀ ವಿಲಾಸ್ ಪ್ಯಾಲೇಸನ್ನು ನೋಡ್ತೀವಿ, ಅದು 7 times ಬಿಗರ್ ದ್ಯಾನ್ ಬಂಕಿಂಗ್ಹ್ಯಾಮ್ ಪ್ಯಾಲೇಸ್. ಅಂಥ ಒಂದು ಮಹತ್ತರ ಜವಾಬ್ದಾರಿಯನ್ನು ವಹಿಸ್ತಾರೆ. ಅದಾದ ನಂತರ ಇಡೀ ಬರೋಡಾ ಸಿಟಿನಲ್ಲಿ 100,000 ಹೊಂಡಗಳನ್ನು ಕ್ರಿಯೇಟ್ ಮಾಡಿ ಒಂದು ಮಳೆ ನೀರನ್ನು ಸಂಗ್ರಹಣೆ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಮರಗಳನ್ನು ಅಭಿವೃದ್ಧಿ ಮರಗಳನ್ನು ನೆಟ್ಟು, ಗಿಡಗಳನ್ನು ನೆಟ್ಟು ಮರಗಳಾಗಿ ಬೆಳೆಸಿ ಒಂದು ಬರೋಡಾ ಸಿಟಿಯ ಹಸಿರೀಕರಣಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಮತ್ತು ಇನ್ನೊಂದು ಬಹಳ ವಿಶೇಷ ಅಂತ ಹೇಳಬೇಕಾದ್ರೆ, ಸುಮಾರು ಬರೋಡಾ ಒಂದು ಸಂಸ್ಥಾನದ ವ್ಯಾಪ್ತಿನಲ್ಲಿ 500ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಉದ್ಯಾನವನಗಳು, ಅಂದರೆ ಅರ್ಥಾತ್ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡ್ತಾರೆ. ಅದೇ ಜಮ್ಶೆಡ್ಪುರ್ನಲ್ಲಿ JRD ಟಾಟಾ ಅವರ ತಂದೆಯವರ ಹೆಸರಿನಲ್ಲಿ ಒಂದು ವಿಶೇಷವಾದಂಥ ಪಾರ್ಕನ್ನು ಕೂಡ ಅವರು ಅಭಿವೃದ್ಧಿ ಮಾಡ್ತಾರೆ. ಮತ್ತು ಇಡೀ ಬರೋಡಾ ಸಿಟಿಯ ಟೌನ್ ಪ್ಲಾನಿಂಗನ್ನು ಕೂಡ ಭಾಳ ವಿಶೇಷವಾಗಿ ಅವರು ಮಾಡಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರ್ತಾರೆ. ಸೊ ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮತ್ತು ಸಯಾಜಿರಾವ್ III ಅವರು ಬಹಳ ಅತ್ಯುತ್ತಮವಾದ ಒಂದು ಸ್ನೇಹ ಸಂಬಂಧ ಇತ್ತು. ಇವತ್ತು ನಾವು ನೋಡ್ಬೋದು, ಇಲ್ಲಿ ಸಯಾಜಿರಾವ್ ವೃತ್ತ ಅಂತಿದೆ, ಬರೋಡಾದಲ್ಲಿ KR ವೃತ್ತ ಅಂತಿದೆ. ಸೊ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ನಾಲ್ವಡಿ ಅವರನ್ನು ಬಹಳ ಸವಿನಯ ಆಮಂತ್ರಣವನ್ನು ಸಯಾಜಿರವರು ನೀಡಿದ ಮೇರೆಗೆ ಇಡೀ ಕುಟುಂಬ, ಆಗ ಜಯಚಾಮರಾಜೇಂದ್ರರು ಚಿಕ್ಕ ಬಾಲಕರಾಗಿದ್ದರು, ನಾಲ್ವಡಿಯವರ ಜೊತೆ ಇಡೀ ಕುಟುಂಬ ಬರೋಡಕ್ಕೆ ಹೋಗುತ್ತೆ. ಅಲ್ಲಿ ನಡೆದಂಥ ಸಮಾರಂಭವನ್ನು ಅರಮನೆಯಲ್ಲಿ ಮುಗಿಸ್ಕೊಂಡ ನಂತರ ರಥದಲ್ಲಿ ಬರೋಡಾದ ವೀಕ್ಷಣೆಗೆ ತೆರಳಿದಂಥ ಸಂದರ್ಭದಲ್ಲಿ ಒಂದು ಬಹಳಷ್ಟು ಕೌತುಕ ಕಾಣುತ್ತೆ. ನಾಲ್ವಡಿಯವರು ಅಲ್ಲಿರ್ತಕ್ಕಂಥ ಬರೋಡಾ ಸಿಟಿಯ ಸೌಂದರ್ಯ, 100 ಪಾರ್ಕ್ಗಳು, ಅಲ್ಲಿರ್ತಕ್ಕಂಥ ಮರಗಳ ರಾಶಿ, ಹಾಗೆಯೇ ಅಲ್ಲಿರ್ತಕ್ಕಂಥ ಅದ್ಭುತವಾದಂಥ ಟೌನ್ ಪ್ಲಾನಿಂಗನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಹೇಗೆ ಸಾಧ್ಯ, ಇದು ಯಾವುದೋ ನಾವು ಫಾರಿನ್ ಕಂಟ್ರಿನಲ್ಲಿ ನೋಡ್ದಂಗೆ ಆಗ್ತಾ ಇದೆ, ಈ ಬ್ರಿಟಿಷರು ದಾಸ್ಯದಲ್ಲಿರ್ತಕ್ಕಂಥ ಈ ಒಂದು ಸಂಸ್ಥಾನ ಇಷ್ಟು ಸುಂದರೀಕರಿಸಲು ಕಾರಣ ಏನು ಅಂತ ಕೇಳಿದಾಗ, ಇಟ್ಸ್ ಆಲ್ ಬಿಕಾಸ್ ಆಫ್ ಯಂಗ್ ಮ್ಯಾನ್ ಅಂತ ಪಕ್ಕದಲ್ಲೇ ಇದ್ದಂಥ ಕ್ರುಂಬಿಗಲ್ ಅವ್ರ ಕಡೆ ಕೈ ತೋರಿಸಿ ಸಯಾಜಿರಾವ್ ಅವರು ಇವರಿಂದ ಇದೆಲ್ಲ ಸಾಧ್ಯ ಆಯಿತು ಅಂತ ಹೇಳಿ ತಿಳಿಸ್ತಾರೆ. ಅದಾದ ನಂತರ ಅವರ ಒಂದು ಪರಿಣಿತಿಗೆ ಮಾರುವುದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ದಯಮಾಡಿ ಕ್ರುಂಬಿಗಲ್ ಅವರ ಒಂದು ಸೇವೆಯನ್ನು ನಮ್ಮ ಮೈಸೂರು ಸಂಸ್ಥಾನಕ್ಕೆ ನೀವು ನೀಡಿ ಅವರ ಸೇವೆಯನ್ನು ದೊರಕಿಸ್ಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾರೆ. ಅದರ ಅನುಸಾರ 1902ರಲ್ಲಿ ಕ್ರುಂಬಿಗಲ್ ಅವರು ಬರೋಡಾದಿಂದ ಮೈಸೂರು ಸಂಸ್ಥಾನಕ್ಕೆ ಬರ್ತಾರೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮೈಸೂರಿಗೆ ಹೋಗಿ ಅಲ್ಲಿಂದ ಅವಾಗ ನಮ್ಮದು ಊಟಿಯೂ ಕೂಡ ಕರ್ನಾಟಕದ ಒಂದು ಭಾಗ ಆಗಿತ್ತು. ಅಲ್ಲಿರ್ತಕ್ಕಂಥ ಊಟಿ ಬಟಾನಿಕಲ್ ಗಾರ್ಡನಲ್ಲಿ ನೋಡ್ತಕ್ಕಂಥ ಇವತ್ತು ಕೂಡ ನಮ್ಮದೇನು ಗ್ಲಾಸ್ ಹೌಸ್ ಇದೆ, ಅದಕ್ಕೆಲ್ಲ ಕಾರಣಕರ್ತರು ಅಂತಂದರೆ ಕ್ರುಂಬಿಗಲ್ ಅವರು. ಅದರ ಜೊತೆಗೆ ಮೈಸೂರಿನಲ್ಲಿರ್ತಕ್ಕಂಥ ಇವತ್ತೇನು ಸುಂದರೀಕರಣವಾದಂಥ ಟೌನ್ ಪ್ಲಾನಿಂಗ್ ಇದೆ, ಅದರಲ್ಲಿರ್ತಕ್ಕಂಥ ಮಹಾರಾಜರ ಪ್ರತಿಮೆಗಳಿದೆ, ಅದಕ್ಕೆ ಮೂಲ ಕಾರಣಕರ್ತರು ಅಂದರೆ ಕ್ರುಂಬಿಗಲ್. ಮತ್ತು ಇನ್ನೊಂದು ವಿಶೇಷ ಅಂತಂದರೆ, ಜಯಚಾಮರಾಜೇಂದ್ರ ಒಡೆಯರವರ ಒಂದು ಪಟ್ಟಾಭಿಷೇಕದ ಸಂದರ್ಭದಲ್ಲಿ
ಅಲ್ಲಿ ಇರ್ತಕ್ಕಂಥ ದಸರಾ ಒಂದು ಎಕ್ಸಿಬಿಷನ್ ಏನು ನಡೆಯುತ್ತೆ ಆ ಭಾಗಕ್ಕೆ ಇರ್ತಕ್ಕಂಥ ಮೈಸೂರಿನ ಅರಮನೆಯ ಬೃಹತ್ ಒಂದು ಏನು ಮಹಾದ್ವಾರ ಇದೆ ಅದರ ಏನು ಡಿಸೈನರ್ ಮತ್ತು ಎಕ್ಸಿಕ್ಯೂಟರ್ ಕೂಡ ನಮ್ಮ ಕುರುಬಿಗಲ್ ಅವರಾಗಿದ್ದರು. ಮತ್ತು ವಿಶೇಷವಾಗಿ ಮಹಾರಾಜರು ಇವರನ್ನ ಒಂದು ನಮ್ಮ ಗಾರ್ಡನ್ ಸೂಪರ್ಡೆಂಟ್ ಆಗಿ ನೇಮಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ಏನೋ ಒಂದು ದಿವಾನ್ ಆಗಿದ್ದಂಥ ಸಂದರ್ಭದಲ್ಲಿ ಬೃಂದಾವನ ಉದ್ಯಾನವನ ಅದನ್ನು ಒಂದು ವಿಶೇಷವಾಗಿ ಅಭಿವೃದ್ಧಿಪಡಿಸ್ತಾರೆ. KRS ಅಂತಂದರೆ ತಮಗೆಲ್ಲ ಗೊತ್ತು, ನಮಗೆಲ್ಲರಿಗೂ ಕೂಡ ಜೀವನಾಡಿ. ಅದಕ್ಕೆ ಹೊಂದ್ಕೊಂಡಂಥ ಪ್ರದೇಶ ಖಾಲಿ ಪ್ರದೇಶ ಇರ್ತದೆ. ಅದನ್ನು ಅತ್ಯಂತ ಸುಂದರವಾದಂಥ ಒಂದು ಮೊಘಲ್ ಗಾರ್ಡನ್ ಆಗಿ ಅಭಿವೃದ್ಧಿಪಡಿಸ್ತಾರೆ. ಅದು ಏಷ್ಯಾದ ಪ್ರಪ್ರಥಮ ಮೊಘಲ್ ಗಾರ್ಡನ್ ಅಂತಕ್ಕಂಥ ಹೆಗ್ಗಳಿಕೆನೂ ಕೂಡ ಪಡೆದುಕೊಳ್ಳುತ್ತೆ. ಅದರ ಒಂದು ಮೂಲ ಕರ್ತರು ಅಂತಂದರೆ ಕುರುಬಿಗಲ್ ಅವರು. ಮತ್ತು ಅದಾದ ನಂತರ ಅವರು ಗಾರ್ಡನ್ ಸೂಪರ್ಡೆಂಟ್ ಆಗಿ ಕಬ್ಬನ್ ಪಾರ್ಕ್, ಲಾಲ್ಬಾಗ್, ರಾಜ್ಯಾದ್ಯಂತ ಇರತಕ್ಕಂಥ ಹಲವಾರು ಉದ್ಯಾನವನಗಳಿಗೆ ಒಂದು ಮೂಲ ವಿನ್ಯಾಸವನ್ನು ನೀಡ್ತಾರೆ. ಬೆಂಗಳೂರಿನ ಅರಮನೆಯ ಉದ್ಯಾನವನ, ಹಾಗೆ ನಮ್ಮ ASC ಕ್ಯಾಂಪಸ್ನ ಉದ್ಯಾನವನದ ವಿನ್ಯಾಸವನ್ನು ಕೊಡ್ತಾರೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಬೇಕಾದಾಗ ಯಾವುದು ಒಂದು ಭಾಳ ಬೆಂಗಳೂರಿನ ಎತ್ತರವಾದ ಪ್ರದೇಶ, ಇದು ಸೂಕ್ತವಾದ ಪ್ರದೇಶ, ಇಲ್ಲಿ ನೀವು ಕಟ್ಟಬೇಕು ಅಂತ ಹೇಳಿ ಮಾರ್ಗದರ್ಶನ ನೀಡಿದಂಥವ್ರು ಕೂಡ ಕುರುಬಿಗಲ್. ಮತ್ತು ಮಹಾರಾಜರು ಇವ್ರನ್ನ ಫಸ್ಟ್ ಚೀಫ್ ಆರ್ಕಿಟೆಕ್ಟ್ ಆಫ್ ಕರ್ನಾಟಕ ಆಗಿ ನೇಮಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಬೆಂಗಳೂರಿನಲ್ಲಿ ಹಲವಾರು ಕಟ್ಟಡಗಳ ನಿರ್ಮಾಣ ಆಗುತ್ತೆ. ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಬೆಂಗಳೂರಿನ ಬೃಹತ್ ಮಹಾನಗರ ಪಾಲಿಕೆಯ ವಿಶೇಷವಾದಂಥ ಕಲ್ಲು ಕಟ್ಟಡ, ಅದರ ಕಾರಣಕರ್ತರು ನಿರ್ಮಾತೃ ಕೂಡ ನಮ್ಮ ಕುರುಬಿಗಲ್ ಅವರೇ ಆಗಿದ್ದರು. ಸೊ ಅದಾದ ನಂತರ ನಮ್ಮ ಲಾಲ್ಬಾಗ್ನಲ್ಲಿರತಕ್ಕಂಥ ಇವತ್ತು ನಿರ್ದೇಶನಾಲಯದ ಕೆಂಪು ಕಟ್ಟಡ ಏನಿದೆ ಅದರ ನಿರ್ಮಾತೃ ಕೂಡ ನಮ್ಮ ಕುರುಬಿಗಲ್ ಅವರು. ಸೊ ಇವರು ಭೂದೃಶ್ಯ, ತೋಟಗಾರಿಕೆ ಮತ್ತು ಟೌನ್ ಪ್ಲಾನಿಂಗ್ ಇದೆಲ್ಲದರಲ್ಲೂ ಕೂಡ ಪರಿಣಿತಿಯನ್ನು ಹೊಂದಿದ್ರು. ಆ ಕಾಲಘಟ್ಟದಲ್ಲಿ ಹಲವಾರು ದೇಶಗಳಿಂದ ಒಂದು ಆ್ಯಪಲ್ ತಳಿಗಳನ್ನು ಇಲ್ಲಿಗೆ ಆಮದು ಮಾಡಿ ಅವು ನಮ್ಮ ಹವಾಗುಣದಲ್ಲಿ ಹೇಗೆ ಬೆಳೆಯುತ್ತೆ ಅಂತಕ್ಕಂಥ ವೈಜ್ಞಾನಿಕವಾಗಿ ಪ್ರಾಯೋಗಿಕವಾಗಿ ಅದನ್ನು ಎಕ್ಸಾಮಿನ್ ಮಾಡಿ ಇಲ್ಲಿಗೆ ಸೂಕ್ತವಾದಂಥ ಹಲವಾರು ಆ್ಯಪಲ್ ವೆರೈಟಿಗಳನ್ನು ಕೂಡ ಬೆಳೆಸಿ ಆ್ಯಪಲ್ ಕಲ್ಟಿವೇಷನ್ನ ಮಾಡಿ ಅದರ ಮೂಲಕ ಪ್ರೊಡಕ್ಷನ್ ಕೂಡ ಮಾಡ್ತಾಯಿದ್ರು. ಆ ಕಾಲಘಟ್ಟದಲ್ಲಿ ಈ ಸೇಬಿನ ಮಾರಾಟ ಕೂಡ ಸಾಗ್ತಾಯಿತ್ತು. ಅದಕ್ಕೆಲ್ಲರೂ ಕಾರಣಕರ್ತರು ಅಂತಂದರೆ ನಮ್ಮ ಕುರುಬಿಗಲ್ ಅವರು. ಹೀಗೆ ಕುರುಬಿಗಲ್ ಅವರ ಜೀವನ ಗಾಥೆ ಸಾಗುತ್ತೆ. ಜೊತೆಗೆ ಅವರು ಇಲ್ಲಿ ಗಾರ್ಡನ್ ಸೂಪರ್ಡೆಂಟ್ ಆಗಿದ್ದಂಥ ಸಂದರ್ಭದಲ್ಲಿ 1912ರಲ್ಲಿ 1912 ಮೈಸೂರು ಉದ್ಯಾನ ಕಲಾ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಆ ಮೂಲಕ ಅಲಂಕಾರಿಕ ತೋಟಗಾರಿಕೆ ಅಂದರೆ ಏನು ಫಲಪುಷ್ಪ ಪ್ರದರ್ಶನಗಳನ್ನ ಮಾಡ್ತಕ್ಕಂಥದ್ದು, ಹಾಗೂ ಅಲಂಕಾರಿಕ ತೋಟಗಾರಿಕೆಗೆ ಪೂರಕವಾದಂಥ ಜಾನೂರ್, ತಾಯಾಟ್, ಇಕೆಬಾನ, ಮೋರಿಬಾನ, ಬೋನ್ಸಾಯಿ, ತರಕಾರಿ ಕೆತ್ತನೆ ಈ ಥರದ ಕಲೆಗಳನ್ನು ಉತ್ತೇಜನ ಮಾಡ್ತಕ್ಕಂಥ ದೃಷ್ಟಿಯಿಂದ ಆ ಕಾಲಘಟ್ಟದಲ್ಲಿ ಇದ್ದಂಥ ಉತ್ಸಾಹಿ ಶಾಲೆಗಳನ್ನು ಒಂದುಗೂಡಿಸಿ ಮೈಸೂರು ಉದ್ಯಾನ ಕಲಾ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಅಂದಿನಿಂದ ತೋಟಗಾರಿಕೆ ಇಲಾಖೆ ಮತ್ತು ಮೈಸೂರು ಉದ್ಯಾನ ಕಲಾ ಸಂಘ ಜಂಟಿಯಾಗಿ ಫಲಪುಷ್ಪ ಪ್ರದರ್ಶನಗಳನ್ನ ವರ್ಷಕ್ಕೆ 2 ಬಾರಿ ಏನು ಒಂದು ಆಗಸ್ಟ್ ಮತ್ತು ರಿಪಬ್ಲಿಕ್ ಡೇ ಸಂದರ್ಭದಲ್ಲಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇರ್ತದೆ. ನಾವು ಇಲ್ಲಿ ಬಹಳ ಸ್ಮರಿಸಲೇಬೇಕಾದಂಥ ವಿಚಾರ ಅಂತಂದರೆ 2016ರಲ್ಲಿ ಕುರುಬಿಗಲ್ ಅವರ 150ನೇ ವರ್ಷದ ಜನ್ಮಾಚರಣೆಯ ಸಂದರ್ಭ ಬಂದೊದಗಿತು. ಆ ಸಂದರ್ಭದಲ್ಲಿ ನಾನು ತೋಟಗಾರಿಕೆ ಉಪನಿರ್ದೇಶಕನಾಗಿ ಲಾಲ್ಬಾಗ್ನಲ್ಲಿದ್ದೆ. ಜೊತೆಗೆ ಮೈಸೂರು ಉದ್ಯಾನ ಕಲಾ ಸಂಘದ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೆ. ಸೊ ನಾವು ಈಗ ತಮಗೆ ಗೊತ್ತಿರೋ ಹಾಗೆ ನೂರಾರು ಫಲಪುಷ್ಪ ಪ್ರದರ್ಶನಗಳು, ಹೂವು, ಕುಂಡದಲ್ಲಿ ಬೆಳೆದಂಥ ಹೂಗಳು, ತರಕಾರಿಗಳು ಮತ್ತು ಔಷಧಿ ಸಸ್ಯಗಳನ್ನು ಏನು ಇಟ್ಟು ಪ್ರದರ್ಶನ ಮಾಡ್ತಾ ಇದ್ದೇವೆ. ಅವೆಲ್ಲವನ್ನು ಅವಲೋಕನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕುರುಬಿಗಲ್ ಶೋ ಬಂದ ತಕ್ಷಣ ಅವರ ಈ ರಾಷ್ಟ್ರ ಮತ್ತು ನಾಡಿಗೆ ನೀಡಿದಂಥ ಕೊಡುಗೆಯನ್ನು ಸ್ಮರಿಸೋದ್ರ ಮೂಲಕ ಯಾಕೆ ಕುರುಬಿಗಲ್ ಅವರ ಹೆಸರಿನಲ್ಲೇ ಒಂದು ಫಲಪುಷ್ಪ ಪ್ರದರ್ಶನವನ್ನು ಮಾಡಬಾರ್ದು ಅಂಥೇಳಿ ಕುರುಬಿಗಲ್ ಶೋ ಅಂಥೇಳಿ ಪ್ರಪ್ರಥಮ ಪ್ರದರ್ಶನವನ್ನು 2016ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿ ಜರ್ಮನಿಯ ಗುಸ್ತಾವ್ ಅಂತಕ್ಕಂಥ ಹಳ್ಳಿನಲ್ಲಿ ಏನು ಕುರುಬಿಗಲ್ಲು ಜನಿಸಿದ್ರು, ಅವರ ಹುಟ್ಟಿದ ಮನೆಯನ್ನು ಸುಮಾರು 30 ಲಕ್ಷಕ್ಕೂ ಹೆಚ್ಚು ಹೂಗಳಿಂದ ಸಿಂಗರಿಸಿ ಅವರ ಪುತ್ಥಳಿಯನ್ನು ಇಟ್ಟು ಅದಕ್ಕೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಫಲಪುಷ್ಪ ಪ್ರದರ್ಶನ ಉದ್ಘಾಟನೆ ಆಗುತ್ತೆ. ಮತ್ತು ಈ ನಾಡು ಮತ್ತು ರಾಷ್ಟ್ರಕ್ಕೆ ಅವರು ಕೊಟ್ಟಂಥ ಕೊಡುಗೆಯನ್ನು ಇಡೀ ಗಾಜನ ಮನೆಯ ಸುತ್ತಳತೆಯನ್ನು ಕೂಡ ಅನಾವರಣ ಮಾಡಲಾಗ್ತದೆ. ಅದೇ ಸಂದರ್ಭದಲ್ಲಿ ಮತ್ತೊಂದು ಯೋಚನೆ ಬರುತ್ತೆ. 27 ವರ್ಷದ ಹುಡುಗ ಏನು ನಮ್ಮ ಇದು ಬರೋಡಾಗೆ ಬಂದ ಮೇಲೆ ಮೈಸೂರು ಡೈನೆಸ್ಟಿಗೆ ಬರ್ತಾರೆ. ನಂತರ 95 ವರ್ಷಕ್ಕೂ ಮಿಗಿಲು ಅವರು ವಯಸ್ಸಾದಂಥ ಸಂದರ್ಭದಲ್ಲಿ ಇಲ್ಲೇ ಅವರು ಕೊನೆಯ ಹೆಸರನ್ನು ಎಳಿತಾರೆ. ಮತ್ತು ಒಂದು ಬಾರಿಯೂ ಕೂಡ ಅವರ ತಾಯ್ನಾಡಿಗೆ ಹೋಗೋದಿಲ್ಲ. ಮತ್ತು ಇನ್ನೊಂದು ಭಾಳ ನೋವಿನ ಸಂಗತಿ ಅಂತಂದರೆ ಬ್ರಿಟಿಷರ್ಸು ಯಾವುದೇ ಜರ್ಮನ್ಸ್ ಕೂಡ ಲೈಮ್ ಲೈಟಿಗೆ ಬರಬಾರ್ದು ಅಂತಕ್ಕಂಥದ್ದು ಎಲ್ಲ ಆಗಿನ ಕಾಲದ ರಾಜರು, ನವಾಬರುಗಳು, ಅರಸರಿಗೆ ತಾಕೀತನ್ನು ಮಾಡಿರ್ತಾರೆ. ಹಾಗಾಗಿ ಕುರುಬಿಗಲ್ ಅವರ ಆ ಮಹಾ ಸಾಧನೆ ಈ ಜಗತ್ತಿಗೆ, ಈ ನಾಡಿಗೆ ಪರಿಚಯ ಆಗಿರಲ್ಲ. ಆದ ಕಾರಣ ಇದನ್ನು ಹೆಕ್ಕಿ ತೆಗಿಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರ ಇಡೀ ಒಂದು ಸಾಧನೆಯ ಅನಾವರಣವನ್ನು ಆ ಪ್ರದರ್ಶನದಲ್ಲಿ ಮಾಡಲಾಗುತ್ತೆ. ಮುಂದುವರೆದು ನಾನು ಇವರು ಇಲ್ಲೇ ತೀರ್ಕೊಂಡಂಥ ವಿಚಾರವನ್ನು ಕೇಳಿ ಇಲ್ಲೇ ರಿಚ್ಮಂಡ್ ಸರ್ಕಲ್ ಏನಿದೆ ಅಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಕ್ರೆಮೆಟೋರಿಗೆ ಹೋಗಿ ಇವರ ಸಮಾಧಿಯನ್ನು ಹುಡುಕ್ತಕ್ಕಂಥ ಕೆಲಸ ಮಾಡಿದ್ವಿ. ಆದರೆ ಅಷ್ಟು ಈಸಿಯಾಗಿ ಅವರ ಸಮಾಧಿ ನಮಗೆ ಸಿಗಲಿಲ್ಲ. ನಂತರ ಇಲ್ಲಿದ್ದಂಥ MTR ಕ್ರೂಸ್ ಅವರ ಒಂದು ಸಹಕಾರದಿಂದ ಅದನ್ನು ಎಲ್ಲಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ವಿ.
ಅದಾದ ನಂತರ ನಮ್ಮ ಎಲ್ಲ ತೋಟಗಾರರ ಒಂದು ತಂಡವನ್ನು ಕಟ್ಟಿಕೊಂಡು ಪ್ರತಿ ಸಮಾಧಿಯನ್ನು ಹುಡುಕ್ತಾ ಹೋದಾಗ ಅದು ಬಹುತೇಕ ಒಂದು ಮಣ್ಣಿನ ಒಂದು ಮೇಲ್ಪದರ ಮುಚ್ಕೊಂಡಿತ್ತು. ಅದನ್ನು ಸಾವರಿಸಿದಂಥ ಸಂದರ್ಭದಲ್ಲಿ ನಮಗೊಂದು ಕಲ್ಲು ಸಿಗುತ್ತಲ್ಲಿ, ಗ್ರೇಟ್ ಸೆಲ್ಯೂಟ್ ಎ ಬ್ರೇವ್ ಮ್ಯಾನ್ ಆಫ್ ಇಂಡಿಯಾ ಗುಸ್ತಾವ್ ಹರ್ಮನ್ ಕ್ರುಂಬಿಗಲ್ ಅಂತೇಳಿ ಅದ್ಭುತವಾದಂಥ ಒಂದು ಏನು ಕಲ್ಲಿನಲ್ಲಿ ಕೆತ್ತಿದಂಥದ್ದು, ಮತ್ತು ಇಂಗ್ಲೀಷ್ ಕವಿಯ ಒಂದು ಕೋಟಿಂಗ್ ಕೂಡ ಅಲ್ಲಿರ್ತದೆ. ಅದನ್ನು ನೋಡಿದ ತಕ್ಷಣ ಬಹಳ ಪರಮಾನಂದವಾಯಿತು. ನನಗೆ ಒಂದು ಮನಸ್ಸಿನಲ್ಲಿ ಬಂತು, ಏನಾದರೂ ಮಾಡಿ ಸಮಾಧಿಯನ್ನು ಕೂಡ ನಾವು ನವೀಕರಣ ಮಾಡಬೇಕು, ಇದನ್ನು ಶಾಶ್ವತವಾಗಿ ಇಲ್ಲಿ ಪುನರುತ್ಥಾನ ಮಾಡಬೇಕು ಅಂತೇಳಿ. ಅದನ್ನು ಬಂದು ನಾನು ಮೈಸೂರು ಉದ್ಯಾನ ಕಲಾ ಸಂಘದ ಪದಾಧಿಕಾರಿಗಳಿಗೆ ಹೇಳಿದೆ, ಈಗ ನಾವು 150ನೇ ವರ್ಷದ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡ್ತಾ ಇದ್ವಿ, ಕ್ರುಂಬಿಗಲ್ ಹೆಸರಿನಲ್ಲಿ ಕ್ರುಂಬಿಗಲ್ ಶೋ ಅಂತ. ಅದು ತಾತ್ಕಾಲಿಕವಾಗಿ ಜನರಿಗೆ ಲಕ್ಷಾಂತರ ಜನಕ್ಕೆ ತಲುಪೋದು, ಆದರೆ ಅವರ ಸಮಾಧಿಯನ್ನು ನಾವು ನವೀಕರಣ ಮಾಡೋಣ, ಯಾಕೆಂದರೆ ಈ ರಾಷ್ಟ್ರ ಮತ್ತು ನಾಡಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನನ್ಯ ಮತ್ತು ಅಪಾರ ಅಂತೇಳಿ. ಆಗ ಮೊದಲಿಗೆ ಇಲ್ಲ, ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಅವರು ವ್ಯಕ್ತಪಡಿಸಿದ್ರು ಕೂಡ, ನಂತರ ನಾವು ಕ್ರುಂಬಿಗಲ್ ಅವರ ಸೇವೆಯನ್ನು ಅವರಿಗೆ ಮನದಟ್ಟು ಮಾಡಿಕೊಟ್ಟಾಗ ಅವರಿಗೆ ಕಣ್ಣಿನಲ್ಲಿ ನೀರು ಬಂತು. ಮತ್ತು ಅವರಿಲ್ಲ, ನೀವು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಸರಿ ಇದೆ, ತಾವೆಲ್ಲರೂ ನಾವು ಸಾಕಾರ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅಂಗಾಲಿ ಸ್ಟೋನ್ಸ್ ಅಂತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಯನ್ನು ಕರೆಸಿ ಆ ಏನು ಒರಿಜಿನಲ್ ಸ್ಟೋನ್ ಇತ್ತು, ಏನು ಅವ್ರ ಬಗ್ಗೆ ಕೆತ್ತನೆ ಇದ್ದಂಥ ಕಲ್ಲನ್ನು ಲಿಫ್ಟ್ ಮಾಡಿ ಮತ್ತೆ 3 ಸ್ಟೋರೀಸು ಕಲ್ಲನ್ನು ಇಟ್ಟು ಆ ಒರಿಜಿನಲ್ ಸ್ಟೋನನ್ನು ಮೇಲ್ಗಡೆ ಇಟ್ಟಿದ್ದೇವೆ. ಮತ್ತು ಹಿಂದ್ಗಡೆ ಒಂದು ಸ್ಟೋನನ್ನು ಇಟ್ಟು ಅದರಲ್ಲಿ ಕ್ರುಂಬಿಗಲ್ ಅವರ ಮುಖ ಕೆತ್ತನೆ ಮಾಡಿ, ಅವರ ಇಡೀ ಅಗಾಧವಾದಂಥ ಸಾಧನೆಗಳನ್ನ ಕೆತ್ತನೆ ಮಾಡಿ ಆ ಒಂದು ಕ್ರುಂಬಿಗಲ್ ಶೋಗೆ ಆ ಒಂದು ವಿಶೇಷವಾದಂಥ ಏನು ಅವರ ಸಮಾಧಿ ಇದೆ, ನವೀಕೃತ ಸಮಾಧಿ, ಅಲ್ಲಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಾವು ಜರ್ಮನಿಯಿಂದ ಅವರ ಮರಿಮಗಳು ಆಲಿಯಾ ಅವರನ್ನು ಕೂಡ ಅಲ್ಲಿಗೆ ನಾವು ಕರೆಸ್ಕೊಂಡ್ವಿ. ಅದರ ಜೊತೆಗೆ ನಮ್ಮ ಏನು ಒಂದು MG ರೋಡ್ನಲ್ಲಿರ್ತಕ್ಕಂಥ ಬ್ರಿಟಿಷ್ ಕಾನ್ಸುಲೇಟ್ಗೆ ವಿಚಾರವನ್ನು ತಿಳಿಸಿದೆ. ಆಗ ಬಹಳ ಸಂತೋಷದಿಂದ ಓಲ್ಡ್ ಕಾನ್ಸುಲೇಟು ಅವತ್ತು ನಮ್ಮ ಜೊತೆಗಿದ್ದರು. ಮತ್ತು ಇಡೀ ನಮ್ಮ ಏನು ಒಂದು ತೋಟಗಾರಿಕೆ ಇಲಾಖೆ ಮತ್ತು ಮೈಸೂರು ಉದ್ಯಾನ ಕಲಾ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಅತ್ಯಂತ ನಮ್ರತೆಯಿಂದ ಅವರ ಸಮಾಧಿಗೆ ಒಂದು ನಮಸ್ಕಾರಗಳನ್ನು ತಿಳಿಸಿ ಒಂದು ಪೂಜೆಯನ್ನು ಮಾಡಿ ಅಲ್ಲಿಂದ ಜ್ಯೋತಿಯನ್ನು ತರುವುದರ ಮೂಲಕ ಐತಿಹಾಸಿಕ ಗಾಜನ ಮನೆಯಲ್ಲಿ ಕ್ರುಂಬಿಗಲ್ ಶೋಗೆ ವಿದ್ಯುಕ್ತವಾಗಿ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಏನು ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಸೊ ಹೀಗೆ ಒಂದು ಪರಿಕಲ್ಪನೆಗೆ ಮೂಲ ಅಂತಂದರೆ ನಮ್ಮ GH ಕ್ರುಂಬಿಗಲ್ ಅವರು. ಅವ್ರು ನೀಡಿರ್ತಕ್ಕಂಥ ಅಪಾರ ಕೊಡುಗೆ ಯಾವ ಮಟ್ಟಿಗಿತ್ತು ಅಂತಂದಕ್ಕೆ ಒಂದೆರಡು ಉದಾಹರಣೆಗಳಿವೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಲಗ್ತಾ ಇದ್ದಂಥ ಕೋಣೆಯಿಂದ ಹೊರಗಡೆ ಬಂದರೆ ಚಾಮುಂಡೇಶ್ವರಿ ವಿಗ್ರಹವನ್ನು ನೋಡ್ತಾ ಇದ್ರು. ಅವರು ಕೊನೆಯ ಭಾಗದಲ್ಲಿ ಈ ಒಂದು ಎಡಭಾಗದಲ್ಲಿ ಕ್ರುಂಬಿಗಲ್ ಅವರ ಪೋರ್ಟ್ರೇಟ್ನು ಕೂಡ ಇಟ್ಕೊಳ್ತಾರೆ. ಅಂತಹ ಮಹಾರಾಜ ಈ ಒಂದು ನಾಡಿಗೆ ಅಜರಾಮರವಾದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ನಾಲ್ವಡಿಯವರು ಕ್ರುಂಬಿಗಲ್ ಅವ್ರನ್ನ ಅಷ್ಟು ನೆನೆಸ್ಕೊಳ್ಬೇಕು ಅಂತಂದರೆ ಇನ್ನು ಕ್ರುಂಬಿಗಲ್ರವರ ಸೇವೆ ಎಷ್ಟು ಅನನ್ಯ ಮತ್ತು ಅಗಾಧವಾಗಿದೆ ಅಂತಕ್ಕಂಥದ್ದನ್ನು ನಾವು ಊಹಿಸ್ಕೊಳ್ಬೋದು. ಅದರ ಜೊತೆಗೆ ಕ್ರುಂಬಿಗಲ್ ಹ್ಯಾಸ್ ದಿ ಲಿಬರ್ಟಿ ಟು ಶೇಕ್ ಅಂಡ್ ದಿ ಮಹಾರಾಜ. ಸೊ ಅಂದರೆ ಮಹಾರಾಜರು ಮತ್ತು ಕ್ರುಂಬಿಗಲ್ ನಡುವೆ ಇದ್ದಂತಹ ಒಂದು ವಿಶೇಷವಾದಂತಹ ಒಂದು ಅವಿನಾಭಾವ ಸಂಬಂಧ ಆಗಿತ್ತು. ಅದಾದ ನಂತರ ಆ ಒಂದು ಕ್ರುಂಬಿಗಲ್ ಶೋ ಸಂದರ್ಭದಲ್ಲಿ 2 ಪುಸ್ತಕಗಳನ್ನ ಹೊರತರಲಾಯಿತು, ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ. ಆ ಒಂದು ಕನ್ನಡದ ಇಂಗ್ಲೀಷ್ನ ಪುಸ್ತಕ ಜರ್ಮನಿಯಲ್ಲಿ ಬಿಡುಗಡೆ ಆಗುತ್ತೆ ಮತ್ತು ಕನ್ನಡದ ಪುಸ್ತಕ ನಾವು ಲಾಲ್ಬಾಗ್ನಲ್ಲಿ ಬಿಡುಗಡೆ ಮಾಡ್ತೀವಿ. ಅದರ ಜೊತೆಗೆ ಏನು ಒಂದು ಕ್ರುಂಬಿಗಲ್ ಅವರ ಪುಸ್ತಕ, ಯಾಕೆಂದರೆ ಕ್ರುಂಬಿಗಲ್ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಶಕ್ತಿಯಾಗಿದ್ದರು. ಒಬ್ಬ ವ್ಯಕ್ತಿಯಾಗಿ ಹಲವು ಪ್ರಮುಖ ಒಂದು ಪರಿಣಿತಿಯನ್ನು ಹೊಂದಿದ್ರು. ಹಾರ್ಟಿಕಲ್ಚರಿಸ್ಟ್, ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಮತ್ತು ಟೌನ್ ಪ್ಲಾನರು. ಇದನ್ನು ನಾನು ಅಂದಿನ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂಥ ಬರಗೂರು ರಾಮಚಂದ್ರಪ್ಪರವ್ರ ಹತ್ರ ಹೋಗಿ ನಾನು ಕನ್ನಡ ಪುಸ್ತಕ ನೀಡಿ, ದಯಮಾಡಿ ಇದನ್ನು ಏನಾದ್ರು ಪಠ್ಯ ಮಾಡ್ಬೋದಾ ನೋಡಿ ಸರ್, ಬಹುಶಃ ಒಂದಷ್ಟು ವಿದ್ಯಾರ್ಥಿಗಳಿಗೆ ಇದು ಪ್ರೇರಣೆ ಆಗುತ್ತೆ ಕ್ರುಂಬಿಗಲ್ ಜೀವನಗಾಥೆ ಅಂತ. ಅವರು ಭಾಳ ಸಂತೋಷದಿಂದ ಒಪ್ಪಿ ಕನ್ನಡ 3ನೇ ಲ್ಯಾಂಗ್ವೇಜ್ಗೆ ಕ್ರುಂಬಿಗಲ್ ಅವರ ಒಂದು ಪಠ್ಯವನ್ನು ಕೂಡ ಮಾಡಿದ್ರು. ಮುಂದುವರೆದ ಭಾಗವಾಗಿ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಕ್ರುಂಬಿಗಲ್ ಹಾಲ್ ಅಂತಕ್ಕಂಥ ಒಂದು ಹಳೆಯ ಕಟ್ಟಡ, ಬ್ರಿಟಿಷ್ ಕಾಲದಲ್ಲಿ ಗಾರೆಯಿಂದ ಕಟ್ಟಲ್ಪಟ್ಟ ಒಂದು ಕಟ್ಟಡ ಇತ್ತು. ಅದರ ಅತ್ಯಂತ ಶಿಥಿಲಾವಸ್ಥೆಯನ್ನು ತಲುಪಿತ್ತು. ಸೊ ಅದು ಕ್ರುಂಬಿಗಲ್ ಅವರು ಕಟ್ಟಿದ ಕಟ್ಟಡ ಆಗಿರಲಿಲ್ಲ, ಅದರ ಬದಲಿಗೆ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದಂಥ ಒಂದು ಕಟ್ಟಡ ಆಗಿತ್ತು. ಆದರೆ ಏನು ಒಂದು ಕ್ರುಂಬಿಗಲ್ ಅವರು ಈ ನಾಡಿಗೆ ನೀಡಿದಂಥ ಭಾಳ ಅವಿರತ ಸೇವೆಯನ್ನು ನೆನೆಸಿ ಕ್ರುಂಬಿಗಲ್ ಹಾಲ್ ಅಂತಕ್ಕಂಥ ನೇಮನ್ನು ಇತ್ತೀಚೆಗೆ ಇಡಲಾಗಿತ್ತು. ಸೊ ಆ ಒಂದು ಕಟ್ಟಡ ಬಹುತೇಕ ಶಿಥಿಲಗೊಂಡಿದ್ದು, ಬಹಳಷ್ಟು ಕಡೆ ಬಿರುಕುಗಳು ಬಂದಿತ್ತು. ತದನಂತರ ನಾವು ಸಿವಿಲ್ ಏಡ್ ಅಂತಕ್ಕಂಥ ಒಂದು ಟೆಕ್ನಿಕಲ್ ಕಂಪನಿಯಿಂದ ಇದರ ದೃಢತೆ ಮತ್ತು ಇದನ್ನು ಪುನರುತ್ಥಾನ ಮಾಡೋದ್ರ ಬಗ್ಗೆ ಒಂದು ರಿಪೋರ್ಟನ್ನು ತೆಗೆದುಕೊಂಡ್ವಿ. ಹಾಗೆಯೇ ನಮ್ಮ ಲೋಕೋಪಯೋಗಿ ಇಲಾಖೆಯ ಟೆಕ್ನಿಕಲ್ ರಿಪೋರ್ಟ್ ಏನಿದೆ, ಟೆಕ್ನಿಕಲ್ ವಿಭಾಗ, ಅವರಿಂದನೂ ಕೂಡ ನಾವು ತಗೊಂಡ್ವಿ. ಅವರು ಅಂತಿಮವಾಗಿ ಒಂದು ವರದಿಯನ್ನು ಕೊಟ್ಟರು. ಈ ಒಂದು ಥಿಯರಿಟಿಕಲಿ ರೆಸ್ಟೋರೇಷನ್ ಈಸ್ ಪಾಸಿಬಲ್ ಬಿಕಾಸ್ ಆ್ಯಕ್ಚುಲಿ ಇದು ಭಾಳಷ್ಟು ಡ್ಯಾಮೇಜ್ ಆಗಿರೋದ್ರಿಂದ ಆ್ಯಕ್ಚುಲಿ ವಿ ಶುಡ್ ಇದು ಡೆಮಾಲಿಷ್ ದಿ ಬಿಲ್ಡಿಂಗ್ ಆ್ಯಂಡ್ ರೀಕನ್ಸ್ಟ್ರಕ್ಟ್ ಅಂತಕ್ಕಂಥ ಒಂದು ತಾಂತ್ರಿಕ ವರದಿಯನ್ನು ಕೊಟ್ಟರು. ಅದನ್ನು ಆಧರಿಸಿ ನಾವು ಈ ಒಂದು ಕಟ್ಟಡ ತುಂಬ ಶಿಥಿಲ ಏನಾಗಿತ್ತು ಅದನ್ನು ಸಂಪೂರ್ಣವಾಗಿ ಆಲ್ಮೋಸ್ಟ್ ಅದು 60% ಬಿದ್ದು ಹೋಗಿತ್ತು. ರಿಮೈನ್ಸನ್ನು ನಾವು ತೆರವುಗೊಳಿಸಿ ಅದೇ ಸ್ಥಳದಲ್ಲಿ, ಅದೇ ಮಾದರಿನಲ್ಲಿ, ಅದೇ ಮತ್ತೆ ನಾವು ನಮ್ಮ ಪಾರಂಪರಿಕ ಇಲಾಖೆ ಇದೆ ಇವತ್ತು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು, ಅವರಿಗೆ 1 ಕೋಟಿ ರೂಗಳನ್ನು ಒಂದು ಠೇವಣಿ ಇಡೋದ್ರ ಮೂಲಕ ಅದನ್ನು ಅದೇ ರೀತಿಯಲ್ಲಿ ಇವತ್ತು ನಾವು ಮರು ನಿರ್ಮಾಣ ಮಾಡಿದ್ದೀವಿ. ಸೊ ಇದಕ್ಕೆ ಮತ್ತೆ ಕ್ರುಂಬಿಗಲ್ ಹಾಲ್ ಅಂತಕ್ಕಂಥ ನೇಮನ್ನು ಇಟ್ಟು
ಒಳಗಡೆ ಸುಮಾರು 100 ಜನ ಕೂರ್ತಕ್ಕಂಥ ಒಂದು ಮಿನಿ ಥಿಯೇಟರ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಅದರ ಒಳಗಡೆ ಇಡೀ ಒಂದು ಕೃಂಬಿಗಲ್ ಅವರ ಜೀವನದ ಪಥ, ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಅವರ ಜೀವನ ಪಥವನ್ನು ಬಿಂಬಿಸ್ತಕ್ಕಂಥ ವಿವರಗಳಿರ್ತದೆ. ಮತ್ತು ಕೃಂಬಿಗಲ್ ಅವರ ವಿಶೇಷವಾದಂಥ ಸಾಧನೆ ಈ ನಾಡಿಗೆ ಏನು ದೊರೆತಿದೆ ಅದರ ಒಂದು ವಿವರಗಳನ್ನು ಕೂಡ ಅಲ್ಲಿ ದಾಖಲಿಸಿ ಈ ಲಾಲ್ಬಾಗಿಗೆ ಬರ್ತಕ್ಕಂಥ ಸರ್ವರಿಗೂ ಕೂಡ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಒಂದು ಆ ಡಾಕ್ಯುಮೆಂಟರಿಯನ್ನು ಮಾಡಿ ಏನು ಲಾಲ್ಬಾಗಿನ ಉಗಮ, ಅದರ ಬೆಳವಣಿಗೆ, ಇಲ್ಲಿರ್ತಕ್ಕಂಥ ಹಿರಿಮೆಗರಿಮೆಗಳು, ಇಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳು, ಇಲ್ಲಿರ್ತಕ್ಕಂಥ ವೃಕ್ಷ ರಾಶಿಯ ಪ್ರಾಮುಖ್ಯತೆ ಬಗ್ಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಕೃಂಬಿಗಳವರನ್ನು ಸದಾಕಾಲ ನೆನೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಹಾಲು ಈಗ ನಮಗೆ ನಿರ್ಮಾಣ ಆಗಿದೆ. ಇದನ್ನು ಕಳೆದ 5 ವರ್ಷಗಳ ಹಿಂದೆ ನಾವು ನಿರ್ಮಾಣ ಕಾರ್ಯವನ್ನು ಕೈಗೊಂಡಿದ್ದೇವೆ. ಮತ್ತು ಈಗ ಒಳಗಡೆ ನಮಗೆ ಇಂಟೀರಿಯರ್ ಕಾರ್ಯಗಳು ಮತ್ತು ಪೂರಕ ಕಾರ್ಯಗಳು, ಡಾಕ್ಯುಮೆಂಟರಿ ಕಾರ್ಯಗಳು ಪ್ರಗತಿನಲ್ಲಿದೆ. ಸದ್ಯದಲ್ಲೇ ಇದನ್ನು ಒಂದು ವಿಶೇಷ ರೀತಿಯಲ್ಲಿ ಉದ್ಘಾಟನೆಯನ್ನು ಮಾಡುವುದರ ಮೂಲಕ ಸರ್ವರಿಗೂ ಕೂಡ ಕೃಂಬಿಗಲ್ ಅವರ ಒಂದು ವ್ಯಕ್ತಿ ಪರಿಚಯ, ಅವರ ಸಾಧನೆಯ ಅನಾವರಣ ಸರ್ವರಿಗೂ ಸಿಗಬೇಕು. ಮತ್ತು ಇಡೀ ಲಾಲ್ಬಾಗಿನ ಒಂದು ಸಂಪೂರ್ಣವಾದಂಥ ವಿವರ ಸರ್ವರಿಗೂ ಒಂದು ಕೃಂಬಿಗಲ್ ಹಾಲ್ನಲ್ಲಿ ದೊರೆಯಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಮತ್ತು ಆಶಯವನ್ನು ನಮ್ಮ ಇಲಾಖೆ ಹೊಂದಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಒಟ್ಟಾರೆ ಹೇಳೋದಾದರೆ GH ಕೃಂಬಿಗಲ್ ಒಬ್ಬ ಅಜಾತ ಶತ್ರು. ಅವರು ಬೇರೆ ದೇಶದ ವ್ಯಕ್ತಿಯಾದರೂ ಕೂಡ ಜರ್ಮನಿಯಿಂದ ಬ್ರಿಟಿಷ್ ಕಾಲಘಟ್ಟದಲ್ಲಿ ಬಂದಂಥವರು ಬರೋಡಾ ಸಂಸ್ಥಾನ ಮತ್ತು ಮೈಸೂರು ಸಂಸ್ಥಾನಕ್ಕೆ ಒಂದು ವಿಶೇಷವಾದಂಥ ಕೊಡುಗೆಯನ್ನು ನೀಡಿ ಇಬ್ಬರು ಮಹಾರಾಜರ ಅವರ ಏನು ಪ್ರೀತಿ, ವಿಶ್ವಾಸವನ್ನು, ಗೌರವವನ್ನು ಗಳಿಸಿ ಈ ಒಂದು ನಾಡಿಗೆ ಅವಿರತ ಸೇವೆಯನ್ನು ಸಲ್ಲಿಸಿದ್ದಾರೆ. ಇತ್ತೀಚೆಗೆ ನಡೆದಂಥ 2ನೇ ರಾಷ್ಟ್ರೀಯ ವುಡ್ ಕಾರ್ವಿಂಗ್ ಶಿಬಿರದಲ್ಲಿ ಈ ಒಂದು ಕೃಂಬಿಗಲ್ ಹಾಲ್ನ ಮುಂದೆ ಶಾಶ್ವತವಾಗಿ ಕೃಂಬಿಗಲ್ ಅವರ ಒಂದು ಪೋರ್ಟ್ರೇಟ್ ಮತ್ತು ಅವರ ಒಂದು ಸಾಧನೆಯನ್ನು ಬಿಂಬಿಸ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಶಿಲ್ಪ ಹೊರಬರಬೇಕು ಅಂತಕ್ಕಂಥ ಆಶಯದಿಂದ ಇದನ್ನು ಮಾಡಿ ನಾವು ಕೃಂಬಿಗಲ್ ಹಾಲ್ನ ಏನು ಒಂದು ಭಾಗದಲ್ಲಿ ಇರಿಸಿದ್ದೇವೆ. ಸರ್ವರು ಕೂಡ ಈ ಒಂದು ಕೃಂಬಿಗಲ್ರವರ ಅವರ ಜೀವನದ ಯಶೋಗಾಥೆಯಿಂದ, ಅವರ ಒಂದು ಅಮೋಘವಾದಂಥ ಸೇವೆಯಿಂದ ವಿಶೇಷವಾಗಿ ಹಿಂಗೆಳೆಯರು ಪ್ರೇರಣೆಯನ್ನು ಪಡ್ಕೊಳ್ಬೇಕು. ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ನಮ್ಮ ಸಾಧನೆ ಅಥವಾ 1 ಡಿಗ್ರಿ ಮಾಡ್ತೀವಿ, 2 ಡಿಗ್ರಿ ಮಾಡ್ತೀವಿ ಅದಲ್ಲ. ಆದರೆ ಕೃಂಬಿಗಲ್ ಅವರು ನಮಗೆ ಉದಾಹರಣೆ. ಆದರೆ ಜೀವನದಲ್ಲಿ ಏನೇನು ಬೇಕಾದ್ರೂ ಕೂಡ ಸಾಧಲಿಕ್ಕೆ ಸ್ಕೈ ಇಸ್ ದಿ ಲಿಮಿಟ್ ಅಂತ ಏನು ಹೇಳ್ತೇವೆ, ಆ ರೀತಿ ಅವರು ಈ ಒಂದು ಸಾಧನೆಯ ಶಿಖರಕ್ಕೆ ಒಂದು ಧೃವತಾರಿಯಾಗಿ ಇದ್ದಾರೆ. ಅವರ ಆದರ್ಶ ನಮ್ಮೆಲ್ಲರಿಗೂ ಕೂಡ ಆದರ್ಶ ಆಗಲಿ ಅಂತ ಹೇಳಿ ಹೇಳ್ತಾ ಈ ಒಂದು ಕೃಂಬಿಗಲ್ ಅವರ ವಿಚಾರಧಾರೆಯನ್ನು ಮತ್ತಷ್ಟು ಮಗದಷ್ಟು ತಾವೆಲ್ಲರೂ ತಿಳ್ಕೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಸ್ಕೊಳ್ತೇನೆ.